ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 770 ಸಾರಿ ಕ್ಷಮಿಸು. ರೀಪ್ರಿನ್ಸ್ ಪುಟ 5134, ಪುಟದ ಸಂಖ್ಯೆ 209, 210. ಈ ದಿನದ ಪಾಠವನ್ನು ಚೆನ್ನಾಗಿ ಕಲಿತುಕೊಳ್ಳುವುದು ಪ್ರತಿಯೊಬ್ಬ ನಿಜವಾದ ಕ್ರೈಸ್ತನ ಜೀವಿತಕ್ಕೆ ಒಂದು ಆಶೀರ್ವಾದ ಮತ್ತು ಇದು ಆತನಿಗೆ ನಿತ್ಯ ಜೀವ ಪಡೆಯುವುದನ್ನು ಖಚಿತಪಡಿಸುವುದೆಂದು ಹೇಳಬಹುದು. ಆತನು ದೇವರು ಬಯಸುವ ಅಗತ್ಯತೆಗಳಿಗೆ ಸಂಪೂರ್ಣವಾಗಿ ಹೊಂದಿಕೊಂಡವನಾಗಿರುವುದು. ಸಹಜವಾಗಿ ಈ ಪಾಠವನ್ನು ತಮಗೆ ಅನ್ವಯಿಸಿಕೊಂಡು ಇತರರು ಈ ಮೂಲಕವಾಗಿ ಲಾಭ ಪಡೆಯಬಹುದಿದ್ದರೂ ಇದು ವಿಶೇಷವಾಗಿ ಪ್ರತಿಷ್ಠಿತರಿಗೆ, ಅಂದರೆ ಕ್ರಿಸ್ತನ ದೇಹವಾಗಿರುವ ಸಭೆಗೆ ಸಂಬಂಧಿಸಿದ್ದಾಗಿರುವುದು. ಕ್ರಿಸ್ತನು ಇದರ ಶಿರಸ್ಸಾಗಿರುವನು. ತನ್ನ ಹಿಂಬಾಲಕರಿಗೆ ಒಡೆಯನ ಆದೇಶವೇನೆಂದರೆ, ಒಬ್ಬ ಸಹೋದರನು ನಿನಗೆ ಹಾನಿ ಮಾಡಿದರೆ ಆ ವಿಷಯವನ್ನು ತೆಗೆದುಕೊಂಡು ಇನ್ನೊಬ್ಬನೇ ಅವನ ಬಳಿಗೆ ಹೋಗಿ ಅದನ್ನು ಬಗೆಹರಿಸಿಕೊಂಡು ಒಂದು ಒಪ್ಪಂದ, ಅಂದರೆ ಸಹಮತಕ್ಕೆ ಬರಲು ಪ್ರಯತ್ನಿಸು. ಇಲ್ಲಿ ವಿಷಯವನ್ನು ಬಹುವಾಗಿ ಅಪಾರ್ಥ ಮಾಡಿಕೊಳ್ಳುವ ಸಂಭವವು ಅಧಿಕವಾಗಿರುವುದು. ಆದರೆ ಇದು ಸಾಕಾಗದಿದ್ದಲ್ಲಿ ಈ ಸಂಗತಿಯು ಸೂಕ್ಷ್ಮವೆಂದು ಪರಿಗಣಿಸಿ ನಿನ್ನೊಂದಿಗೆ ತಪ್ಪಿತಸ್ಥನ ಬಳಿಗೆ ಬರಲು ಇನ್ನಿಬ್ಬರನ್ನು ಕೇಳಿಕೊ. ಅವರಿಗೆ ಈ ಕಾರ್ಯದ ವಿಷಯವಾಗಿ ಏನೂ ಹೇಳದೆ ಅವರೇ ವಿಷಯವನ್ನು ಕೇಳಿ ನಿನಗೂ ಮತ್ತು ತಪ್ಪಿತಸ್ಥನಿಗೂ ಬುದ್ಧಿ ಹೇಳುವುದಕ್ಕೆ ಅವರ ಮನಸ್ಸುಗಳು ಮುಕ್ತವಾಗಿರಲಿ. ಈ ಇಬ್ಬರು ಸಹೋದರರು ಮಾಡಿದ ಒಪ್ಪಂದ ಮತ್ತು ಅವರ ಬುದ್ಧಿವಾದವನ್ನು ಇಬ್ಬರೂ ಅನುಸರಿಸುವವರಾಗಬೇಕು. ಅವರು ನಿನ್ನ ವಿಷಯವನ್ನು ಒಪ್ಪಿಕೊಳ್ಳದಿದ್ದಲ್ಲಿ ನೀನೇ ತಪ್ಪು ಮಾಡಿರುವಿ ಎಂಬುದನ್ನು ಒಪ್ಪಿಕೊಳ್ಳಬೇಕು. ಅಲ್ಲದೆ ಸಂಗತಿಯು ಹೀಗೆ ತಿರುಗಿಕೊಳ್ಳಲು ಅವಕಾಶವಿರುತ್ತದೆ. ಅವರು ನಿನ್ನನ್ನು ಒಪ್ಪಿಕೊಂಡು ನಿನ್ನ ವಿರೋಧಿಯೂ ಅವರ ಬುದ್ಧಿವಾದಕ್ಕೆ ಕಿವಿಗೊಡದೆ ಹಠ ಹಿಡಿದು ನಿನಗೆ ಹಾನಿ ಮಾಡುವುದನ್ನು ಮುಂದುವರಿಸಿದರೆ, ಆಗ ನೀನು ಈ ಸಂಗತಿಯು ಇನ್ನು ಸಭೆಗೆ ತೆಗೆದುಕೊಂಡು ಹೋಗುವ ತೊಂದರೆ ತೆಗೆದುಕೊಳ್ಳುವಷ್ಟು ಹೆಚ್ಚಿನ ಮಹತ್ವದೆಂದು ಆಲೋಚಿಸಬಹುದು ಮತ್ತು ನೀನು ಇದನ್ನು ಮಾಡುವುದಕ್ಕೆ ಸ್ವತಂತ್ರನು. ಈ ವಿಷಯದಲ್ಲಿ ಸಭೆಯ ತೀರ್ಪು ಅಂತಿಮವಾಗಿದ್ದು ಇಬ್ಬರೂ ಇದಕ್ಕೆ ಬದ್ಧರು. ಸಭೆಯ ಮಾತನ್ನು ಕೇಳಲು ನಿರಾಕರಿಸುವವನನ್ನು ಆತನು ಒಬ್ಬ ಅನ್ಯನೆಂದು ಅವನೊಡನೆ ವರ್ತಿಸಬೇಕು ಮತ್ತು ಇದು ಆತನಿಗೆ ಹಾನಿ ಮಾಡುವ ಅರ್ಥದಲ್ಲಿರಬಾರದು. ಆದರೆ ಅವನು ತನ್ನ ನಡೆಯನ್ನು ಬದಲಾಯಿಸಿಕೊಳ್ಳುವವರೆಗೂ ಅವನನ್ನು ಸಭೆಯ ಯಾವ ಸ್ಥಾನಕ್ಕಾದರೂ ಅಥವಾ ಗೌರವಕ್ಕಾದರೂ ನೇಮಿಸಬಾರದು. ದೈವಿಕ ನಿರ್ದೇಶನವು ಎಷ್ಟು ಸರಳವಾದದ್ದು! ಇದನ್ನು ಅನುಸರಿಸುವುದರಿಂದ ಎಂಥ ಆಶೀರ್ವಾದ ಬರುವುದು! 770 ಸಾರಿ ಕ್ಷಮಿಸು. ಒಬ್ಬ ಸಹೋದರನು ಎಷ್ಟು ಸಾರಿ ತಪ್ಪು ಮಾಡಿ ಅದಕ್ಕೆ ಕ್ಷಮೆ ಕೇಳಿಕೊಂಡಲ್ಲಿ ಅವುಗಳನ್ನು ಕ್ಷಮಿಸಬಹುದು. 7 ಸಾರಿಯ ಮಿತಿಯೇ ಎಂಬ ತಾತ್ವಿಕವಾಗಿ ಕಲ್ಪಿತವಾದ ಒಂದು ಪ್ರಶ್ನೆಯನ್ನು ಭಕ್ತನಾದ ಪೇತ್ರನು ಹಾಕಿದನು. ಯಾವ ಸಹೋದರನಾದರೂ ತನ್ನ ತಪ್ಪನ್ನು ಒಪ್ಪಿಕೊಂಡು ಅದಕ್ಕೆ ಕ್ಷಮೆಯಾಚಿಸಿದರೆ ಅದನ್ನು ಕ್ಷಮಿಸಲೇಬೇಕು. ಅವನು ಮತ್ತೆ 490 ಸಾರಿ ಹಾಗೆ ಮಾಡಿದರೂ ಸರಿಯೇ, ಇದಕ್ಕೆ ಮಿತಿ ಇರುವುದಿಲ್ಲ ಎಂದು ಒಡೆಯನು ಕಾರ್ಯರೂಪವಾಗಿ ತಿಳಿಯಪಡಿಸಿದನು. ಅಲ್ಲಿ ಬೇರೆ ಯಾವ ನಿಲುವು ತೆಗೆದುಕೊಳ್ಳಲು ಆಗದು. ಕ್ಷಮೆಯನ್ನು ಕೇಳಿಕೊಂಡಾಗ ಕ್ಷಮಿಸುವುದು ಅನಿವಾರ್ಯವಾಗುತ್ತದೆ. ಒಡೆಯನ ಆದೇಶವನ್ನು ಅನುಸರಿಸಿದ್ದಲ್ಲಿ ಅದಕ್ಕೆ ಉಂಟಾಗುವ ಪರಿಣಾಮಗಳ ಬಗ್ಗೆ ನಾವು ಅತಿಯಾಗಿ ಆತಂಕ ಪಡಬಾರದು. ನಾವು ಈ ಸಂಗತಿಯ ಹೊಣೆಗಾರಿಕೆಯನ್ನು ಆತನ ಮೇಲೆ ಹಾಕಿ ಆತನ ಜ್ಞಾನವು ನಮ್ಮನ್ನು ತಪ್ಪಾಗಿ ನಡೆಸದೆಂಬ ಭರವಸೆಯುಳ್ಳವರಾಗಿರಬೇಕು. ಆ ನಂತರ ನಮ್ಮ ಕರ್ತನು ದೇವರ ರಾಜ್ಯದ, ಅಂದರೆ ಆಗ ಆರಂಭದ ಹಂತದಲ್ಲಿದ್ದ ಸಭೆಯ ವಿಷಯವಾದ ಸಂಗತಿಯ ನಿದರ್ಶನವನ್ನು ಕೊಟ್ಟು ಒಂದು ಸಾಮ್ಯವನ್ನು ಹೇಳಿದನು. ಒಬ್ಬನೊಬ್ಬ ರಾಜನು ತನ್ನ ಸೇವಕರಿಂದ ಸಾಲ ಪಾವತಿಯ ಲೆಕ್ಕ ತೆಗೆದುಕೊಳ್ಳುತ್ತಿದ್ದನು. ಅವರಲ್ಲಿ ಒಬ್ಬನು 10,000 ತಲಾಂತು ಸಾಲವನ್ನು ಪಡೆದಿದ್ದನು. ಆತನ ಒಡೆಯನು ಅವನನ್ನು, ಅವನ ಪತ್ನಿಯನ್ನು ಹಾಗೂ ಅವನಿಗಿರುವುದೆಲ್ಲವನ್ನು ಮಾರಿ ಸಾಲ ತೀರಿಸಲು ಆಜ್ಞಾಪಿಸಿದನು. ಆದರೆ ಆ ಸೇವಕನು ಅವನ ಪಾದಕ್ಕೆ ಬಿದ್ದು ತಾನು ಸಾಲವನ್ನು ತೀರಿಸುವುದಾಗಿಯೂ ತನಗೆ ಕರುಣೆ ತೋರಿಸಬೇಕೆಂದು
ಬೇಡಿಕೊಂಡನು. ಆ ಒಡೆಯನು ಅವನನ್ನು ಕರುಣಿಸಿ ಅವನ ಸಾಲವೆಲ್ಲವನ್ನು ಬಿಟ್ಟು ಅದರ ವಸೂಲಿಯನ್ನು ನಿಲ್ಲಿಸಿದನು.